ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆದಮೇಲೆ ಅವ್ರ ಮನಸ್ಸು ಹೇಗಿದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಕೆಲವು ಕಾರ್ಡ್ಸ್ ನೋಡೋಣ. ಇಲ್ಲೊಂದು ಪೇಜ್ ಆಫ್ ಪೆಂಟಿಕಲ್ಸ್ ಇದೆ, ಸ್ಟ್ರೆಂತ್ ಕಾರ್ಡ್ ಇದೆ, ಹಾಗೆ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ನೈಟ್ ಆಫ್ ಕಪ್ಸ್. ಇಲ್ಲಿ ಬಾಟಮಲ್ಲಿ ಏನಿದೆ, 4 ಆಫ್ ಪೆಂಟಿಕಲ್ಸ್. ನಿಮ್ಮ ಬಗ್ಗೆ ತುಂಬ ಯೋಚನೆ ಇದೆ, ಪೊಸೆಸಿವ್ನೆಸ್ ಇದೆ. ಇಲ್ಲಿ ಯಾವುದೋ ಕಾರಣಕ್ಕೆ ನೀವಿಬ್ರೂ ದೂರ ಆಗಿರಬಹುದು. ಇಲ್ಲೊಂದು ಡೀಪ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಇದು ಮುಂದೆ ಸರಿಯಾಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಏನೋ ನಿಮ್ಮಿಬ್ಬರ ಮಧ್ಯೆ ನಡೆದಿದೆ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಅದ್ರ ಬಗ್ಗೆ ಅವ್ರ ಸೈಡ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ. ಆದರೆ ಹಾಗೆ ಈಗೋನೂ ಇದೆ. ಮತ್ತೆ ಇದೆಲ್ಲ ಸರಿಯಾಗುತ್ತೆ ಅನ್ನೋ ಒಂದು ಭಾವನೆ ಇದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಮನಸ್ಸು ಹಿಂಜರಿತಾ ಇದೆ. ಇಲ್ಲಿ ನೀವಿಬ್ರು ಡೆಸ್ಟಿನ್ ಪಾರ್ಟ್ನರ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಯಾವುದೋ ಕಾರಣಕ್ಕೆ ನೀವಿಬ್ರು ಭೇಟಿಯಾಗಿದ್ದೀರಾ. ಇಲ್ಲಿ ಎಷ್ಟೇ ಬ್ಲಾಕೇಜಸ್ ಇದ್ರೂ ಅವ್ರು ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ. ನಿಮ್ಮ ಮೇಲೆ ಭಾವನೆಗಳಿದೆ. ನಿಮಗೂ ಹಾಗೆ ಅನ್ನಿಸ್ತಾ ಇದೆ. ಇಲ್ಲಿ ನೀವು ಆಗಾಗ ಭೇಟಿ ಆಗ್ತಾ ಇರ್ತೀರಾ. ಈ ಒಂದು ರಿಲೇಶನ್ಶಿಪ್ನಲ್ಲಿ ಕಂಟಿನ್ಯೂಯಿಟಿ ಇದೆ, ಆದರೆ ಹಾಗೆ ಬ್ಲಾಕೇಜಸ್ಸು ಇದೆ. ಅದರಿಂದ ಮಧ್ಯೆ ಮಧ್ಯೆ ನೀವು ಬ್ರೇಕಪ್ ಮಾಡ್ಕೋತಾ ಇರ್ತೀರಾ. ಆದರೆ ಡೆಸ್ಟಿನಿ ಮತ್ತೆ ನಿಮ್ಮನ್ನ ಕನೆಕ್ಟ್ ಮಾಡುತ್ತೆ ಅನ್ನೋದಿದೆ. ನಿಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಆಗಿದೆ. ಕೊನೆ ತನಕ ನೀವಿಬ್ರು ಜೊತೆಗೆ ಇರ್ತೀರಾ. ಆದರೆ ವಿತ್ ಬ್ಲಾಕೇಜಸ್. ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಜಗಳಗಳಿರುತ್ತೆ. ಆದರೆ ಇಬ್ರು ಒಬ್ರನ್ನ ಒಬ್ರು ಬಿಟ್ಕೊಡಲ್ಲ ಅನ್ನೋದು ಬರ್ತಾ ಇದೆ. ಇಲ್ಲಿ ಕೆಲವು ಪರಿಸ್ಥಿತಿಗಳಲ್ಲಿ ಸೈಲೆಂಟ್ ಆಗಿರ್ತೀರಾ, ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರಾ. ಆದರೆ ಹೇಗೋ ಏನೋ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ. ಮತ್ತೆ ಅವರು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ. ಇದಕ್ಕೆ ಕ್ಯಾಂಡಲ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ಇಲ್ಲೇನೋ ಒಂದು ಬ್ರೋಕನ್ ಎನರ್ಜಿ ಬರ್ತಾ ಇದೆ. ಡಿಸಪಾಯಿಂಟ್ಮೆಂಟ್ಸ್ ಇದೆ. ಯಾವುದೋ ಕಾರಣಕ್ಕೆ ಮನಸ್ಸು ಹರ್ಟ್ ಆಗಿದೆ ಅವ್ರಿಗೆ. ಯಾವುದ್ರಲ್ಲೂ ಮನಸ್ಸಿಲ್ಲ, ಏನೋ ಲಾಸ್ಟ್ ಫೀಲ್ ಆಗ್ತಾ ಇದೆ. ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಡೀಪ್ ಫೀಲಿಂಗ್ಸ್ ಇದೆ. ತುಂಬ ದಿನದ ಆತ್ಮೀಯತೆ ಇದೆ. ಇಷ್ಟೆಲ್ಲ ಇದ್ರೂ ಇಲ್ಲಿ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದು ಬರ್ತಾ ಇದೆ. ಆಗಾಗ ಇಬ್ರಿಗೂ ಮಾತುಕತೆಗಳು ನಡೀತಾ ಇರುತ್ತೆ. ಹಾಗೆ ಕಾಂಪ್ರಮೈಸ್ ಆಗ್ತಾ ಇರ್ತೀರಾ. ಇದು ಈ ಸಾರಿನೂ ಹಾಗೆ ಇದೆ, ಆದರೆ ಲಾಂಗ್ ಗ್ಯಾಪ್ ಇದೆ. ಇಲ್ಲಿ ನೀವು ಡೀಪರ್ ಲೆವೆಲ್ನಲ್ಲಿ ಕನೆಕ್ಟ್ ಆಗಿದ್ರೂ ಯಾವುದೇ ಪ್ರಾಮಿಸ್ಗಳಿಲ್ಲ, ಕಟ್ಟುಪಾಡುಗಳಿರಲಿಲ್ಲ. ಇದೊಂದು ಕ್ಯಾಶುವಲ್ ಲವ್ ಸ್ಟೋರಿ ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಹಾಗೆ ನಿಮಗೆ ಅವರಿಂದ ಇಲ್ಲೊಂದು ಮೆಸೇಜ್ ಇದೆ. ಇಲ್ಲಿ ಇಬ್ಬರ ಮಧ್ಯೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು. ಅದಕ್ಕೆ ನಾನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ನಾನು ಇರೋದೇ ಹೀಗೆ, ಮುಂದೆ ನಿನಗೋಸ್ಕರ ಚೇಂಜ್ ಆಗೋ ಪ್ರಯತ್ನ ಮಾಡ್ತೀನಿ ಅನ್ನೋದಿದೆ. ಹಾಗೆ ಇದು ನಿಮ್ಮ ಟೆಸ್ಟಿಂಗ್ ಪೀರಿಯಡ್ ಆಗಿರಬಹುದು. ಒಂದೊಂದ್ಸರಿ ಇಬ್ಬರಲ್ಲೂ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿದ್ದಾಗ ಹೀಗಾಗುತ್ತೆ. ಈಗ ನೀವು ಅವ್ರ ಲೈಫಲ್ಲಿ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಹಾಗೆ ಇಲ್ಲಿ ಓವರ್ ಥಿಂಕಿಂಗ್ ಇದೆ. ನಿಮ್ಮ ಬಗ್ಗೆ ಯೋಚನೆ ಆಗ್ತಾ ಇದೆ. ನಿಮ್ಮ ಸ್ವಭಾವ, ನಿಮ್ಮ ಮಾತುಕತೆ ಯಾವುದೋ ಅವರನ್ನ ಅಟ್ರಾಕ್ಟ್ ಮಾಡಿದೆ. ನೀವು ಅವರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಮಗೂ ಅವ್ರು ನೆನಪಾಗ್ತಾ ಇದ್ದಾರೆ. ಉದಾಸ ಮನಸ್ಸು, ಗ್ಲೂಮಿ ಎನರ್ಜಿ ಬರ್ತಾ ಇದೆ. ನಿಮಗೆ ಅವರನ್ನ ಭೇಟಿ ಮಾಡಬೇಕು ಅನಿಸ್ತಾ ಇದೆ, ಆಗ್ತಾ ಇಲ್ಲ. ಕಾಲ್ ಮಾಡಬೇಕು ಅನಿಸ್ತಾ ಇದೆ, ಎಲ್ಲ ಕಡೆಯಿಂದ ಬ್ಲಾಕ್ ಆಗಿದೆ. ನಿಮ್ಮ ಮನಸ್ಸು ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋ ಎನರ್ಜಿ ಬರ್ತಾ ಇದೆ. ಅವ್ರಿಗೂ ನಿಮ್ಮ ಪರಿಸ್ಥಿತಿ ಗೊತ್ತಾಗ್ತಾ ಇದೆ. ಇಲ್ಲಿ ಈ ರಿಲೇಶನ್ಶಿಪ್ನಲ್ಲಿ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಮುಂದೆ ಸಹ ಇರುತ್ತೆ. ಯೂನಿವರ್ಸ್ ನಿಮ್ಮ ತಾಳ್ಮೆನ ಟೆಸ್ಟ್ ಮಾಡ್ತಾ ಇದೆ ಅನ್ನಿಸ್ತಾ ಇದೆ. ಇಲ್ಲಿ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಸೀರಿಯಸ್ನೆಸ್ ಇಲ್ಲ. ಆಗಾಗ ಭೇಟಿ ಆಗ್ತೀರಾ, ಆಗ ತುಂಬ ಸಂತೋಷ ಇರುತ್ತೆ. ನಂತರದ ದಿನಗಳಲ್ಲಿ ಉತ್ಸಾಹ ಕಡಿಮೆ ಆಗುತ್ತೆ. ಅದು ಅವ್ರ ಕೆಲಸದ ಸ್ಟ್ರೆಸ್ ಇರಬಹುದು ಅಥವಾ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್ ಇರಬಹುದು. ಇದರಿಂದ ಸ್ವಲ್ಪ ಕಾಲ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ನೀವು ನೆನಪಿರ್ತೀರಾ,
ಆದರೆ ಜೀವನ ಮಾಡೋಕೆ ಪ್ರೀತಿ ಒಂದೇ ಸಾಲದು ಅಲ್ವಾ? ಇವೆಲ್ಲದರಿಂದ ನೀವು ತಾಳ್ಮೆ ಕಳ್ಕೋತೀರಾ. ನನಗೂ ಮನಸ್ಸಿದೆ, ಭಾವನೆಗಳಿದೆ ಅನ್ನೋದು ನಿಮ್ಮ ವಾದ ಆಗಿದ್ರೆ, ಅವರು ನನ್ನನ್ನು ಅರ್ಥ ಮಾಡ್ಕೋ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಬ್ರಿಗೂ ಫೇತ್ ಅಂಡ್ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಮತ್ತೆ ಮತ್ತೆ ಬರ್ತಾ ಇದೆ. ಈ ನೆಗೆಟಿವಿಟಿನ ನೀವು ಹೀಲ್ ಮಾಡ್ಕೊಂಡಾಗ ನಿಮ್ಮ ಸಂಬಂಧ ಸರಾಗವಾಗಿ ಮುಂದೆ ಹೋಗುತ್ತೆ ಅನ್ನೋದಿದೆ. ಇವ್ರ ಮನಸ್ಸು ನಿಮ್ಮ ಬಗ್ಗೆ, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಕಾನ್ಫಿಡೆಂಟ್ ಆಗಿದೆ. ಹಾಗೆ ನೀವು ಸಹ ಪಾಸಿಟಿವ್ ಆಗಿರಬೇಕಾಗತ್ತೆ. ಇಲ್ದಿದ್ರೆ ನೀವು ಮಾಡಿದ ಮ್ಯಾನಿಫೆಸ್ಟ್ಗಳು ವ್ಯರ್ಥ ಆಗೋ ಸಾಧ್ಯತೆ ಇದೆ. ಯಾಕೆಂದ್ರೆ ಎಲ್ಲಿ ನೆಗೆಟಿವಿಟಿ ಇರುತ್ತೋ ಅಲ್ಲಿ ಪಾಸಿಟಿವ್ ಎಂಟರ್ ಆಗೋ ಸಾಧ್ಯತೆ ಕಡಿಮೆ. ಅವರ ಎನರ್ಜಿ ನೋಡಿದಾಗ ಇಷ್ಟು ದಿನದ ಫ್ರೆಂಡ್ಶಿಪ್ನಲ್ಲಿ ಅಟ್ಯಾಚ್ಮೆಂಟ್ ಇದೆ, ಲಾಯಲ್ಟಿ ಇದೆ. ನಿಮ್ಮನ್ನ ಮರೆಯೋಕೆ ಕಷ್ಟ ಆಗ್ತಾ ಇದೆ. ನಿಮ್ಮ ಎದುರು ಕೋಲ್ಡ್ ರೆಸ್ಪಾನ್ಸ್ ಇರಬಹುದು, ಆದರೆ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ನೀವು ಇದನ್ನೆಲ್ಲ ಸಮಾಧಾನವಾಗಿ ಯೋಚಿಸಿ ಲೈಫ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದಿದೆ. ಯಾಕೆಂದರೆ ನೋ ಒನ್ ಈಸ್ ಪರ್ಫೆಕ್ಟ್. ನಿಮಗೆ ಇಷ್ಟವಾಗದಿರೋ ಅವ್ರ ಕೆಲವು ಸ್ವಭಾವನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಅವ್ರ ಲೈಫಲ್ಲೂ ಚಾಲೆಂಜಸ್ ಇರುತ್ತೆ. ಹಾಗೆ ನಿಮ್ಗೆ ಇಲ್ಲಿ ತಾಳ್ಮೆ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ, ಕ್ಲಸ್ಟರ್ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಆಗ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರಬಹುದು, ಸುಖ ಸಂತೋಷಗಳು ಬರಬಹುದು ಅನ್ನೋದಿದೆ. ಇದಕ್ಕೆ ಮುಂದೆ ಏಂಜಲ್ಸಿಂದ ನಿಮ್ಗೆ ಏನು ಮೆಸೇಜ್ ಇದೆ ನೋಡೋಣ. ಇಲ್ಲೇನು ಮೆಸೇಜ್ ಇದೆ ಕೇಳೋಣ. ಇಲ್ಲೊಂದು ಡ್ಯುಯಾಲಿಟಿ ಬರ್ತದೆ, ಮತ್ತೊಂದು ಸೋಲ್ ರೇಡಿಯನ್ಸ್, ಹಾಗೆ ಹಾಸ್ಟಿಲಿಟೀಸ್, ಮತ್ತೊಂದು ವಿಂಗ್ಸ್ ಆಫ್ ಲೈಟ್. ಫೈನಲ್ ಕಾರ್ಡ್ ಒಂದ್ಸರಿ ನೋಡೋಣ. ಇಲ್ಲಿ ಬ್ಯಾಲೆನ್ಸ್, ಸ್ಟೆಬಿಲಿಟಿ, ಸ್ಟ್ಯಾಂಡಿಂಗ್ ಫರ್ಮ್ ಅನ್ನೋ ಒಂದು ಮೆಸೇಜ್ ನಿಮಗೆ ಬರ್ತದೆ. ಬಾಟಮ್ನಲ್ಲಿ ಏನಿದೆ? ಹಿಡನ್ ನಾಲೆಡ್ಜ್, ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರ್ತದೆ. ಇಲ್ಲಿ ಮೆನಿ ಮೀನಿಂಗ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಬರ್ತದೆ. ಆಗಾಗ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಆನ್ ಆ್ಯಂಡ್ ಆಫ್ ಇರ್ತೀರಾ. ಹಾಗೆ ಇಲ್ಲಿ ಸೋಲ್ ರೇಡಿಯನ್ಸ್ ಇದೆ. ನೀವು ಡೀಪ್ ಆಗಿ ಕನೆಕ್ಟ್ ಆಗಿದ್ದೀರಾ. ಅಪ್ಸ್ ಆ್ಯಂಡ್ ಡೌನ್ಸ್ ಅಂದಾಗ ಇದ್ದಕ್ಕಿದ್ದಾಗೆ ಮತ್ತೆ ಕನೆಕ್ಟ್ ಆಗ್ತೀರಾ. ನೀವು ಸ್ವಲ್ಪ ದಿನ ಅಲ್ಲಿ ಸಂತೋಷ ಇರುತ್ತೆ, ಮತ್ತೆ ಅದೇ ಹಳೆ ರಾಗ, ಕನ್ಫ್ಯೂಷನ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು. ಹಾಗೆ ಇಲ್ಲಿ ಕಾನ್ಫ್ಲಿಕ್ಟ್, ಅನ್ರೆಸ್ಟ್ ಅನ್ನೋದು ಬರ್ತದೆ. ಮತ್ತೆ ಯಾರಾದರೂ ಒಬ್ರು ಬ್ಲಾಕ್ ಮಾಡ್ಕೋತೀರಾ, ಅದೇ ಸಿಟ್ಟು ಮುಂದುವರಿಯುತ್ತೆ ಸ್ವಲ್ಪ ಕಾಲ. ಯಾವುದೋ ಪಾಸ್ಟ್ ಲೈಫ್ ಕರ್ಮದಿಂದ ನೀವಿಬ್ರು ಮೀಟ್ ಆಗಿದ್ದೀರಾ. ಆಗಾಗ ಬ್ಲಾಕೇಜಸ್ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ? ಬ್ಯಾಲೆನ್ಸ್, ಸ್ಟೆಬಿಲಿಟಿ, ಸ್ಟ್ಯಾಂಡಿಂಗ್ ಫರ್ಮ್ ಅನ್ನೋದು ಬರ್ತದೆ. ನಿಮ್ಮ ರಿಲೇಶನ್ಶಿಪ್ನಲ್ಲಿ ಏನು ಬೇಕು ಅನ್ನೋದನ್ನ ಕೂತು ಮಾತಾಡಿ ಅರ್ಥ ಮಾಡ್ಕೊಳ್ಳಿ. ಈ ರಿಲೇಶನ್ಶಿಪ್ನಲ್ಲಿ ನಂಬಿಕೆ ಇಲ್ಲ ಒಬ್ರಿಗೊಬ್ರಿಗೆ. ಹಾಗಿರೋದ್ರಿಂದ ಇಬ್ರು ದೂರ ಆಗ್ತೀರಾ. ಅವ್ರ ಮನಸ್ಸು ಇವತ್ತೊಂದು ದಿವಸ ನಿಮ್ಮನ್ನ ನೆನಪಿಸ್ಕೊತಾ ಇದೆ. ಇದೆಲ್ಲ ಸರಿಯಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗಿದೆ. ಯಾಕೆಂದ್ರೆ ನಿಮ್ಮನ್ನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಮಗೆ ಏಂಜಲ್ಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಫೈನಲ್ ಆಗಿ ಅಂದಾಗ ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದೆ. ಮುಂದೆ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಬರುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.